ನಮಸ್ಕಾರ ಗೆಳೆಯರೇ, ಗುಡ್ ಮಾರ್ನಿಂಗ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಎದುರು ಬರ್ತಾ ಇದ್ದೀನಿ. ಅಂದಹಾಗೆ ಇದೊಂದು ಮಾನ್ಸೂನ್ ವಿಡಿಯೋ, ಮಳೆ ವಿಡಿಯೋ. ಇವಾಗ ಮಾನ್ಸೂನ್ ಸೀಸನ್ನು ಗೊತ್ತೇ ಇದೆ. ಯಾವ ರೀತಿ ನಮ್ಮ ಭಾಗದ ಮಳೆ ಹೊಡಿತಾ ಇದೆ, ಯಾವ ರೀತಿ ಇಲ್ಲಿಯ ಪರಿಸ್ಥಿತಿ ಇದೆ ಅನ್ನೋದನ್ನೆಲ್ಲ ತೋರಿಸೋಣ ಅಂತ ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಮಳೆ ತುಂಬ ಒಂದು 3-4 ದಿನದಿಂದ ಸಕ್ಕತ್ತಾಗಿ ಹೊಡಿತಾ ಇದೆ. ನಮ್ಮ ಊರಿನ ಪಕ್ಕನೇ ಹರಿದು ಹೋಗುವಂತಹ ಅಘನಾಶಿನಿ ನದಿಯಲ್ಲಿ ಒಳ್ಳೆ ನೀರು ಬಂದಿದೆ. ಆ ನೀರನ್ನ ನಿಮಗೆ ಇವಾಗ ನದಿ ಹತ್ತಿರಕ್ಕೆ ಹೋಗಿ ನದಿಯ ನೀರನ್ನ ತೋರಿಸ್ಕೊಂಡು ಬರ್ತೀನಿ. ಬನ್ನಿ, ಹೇಗಿದೆ ಅನ್ನೋದನ್ನೆಲ್ಲ ನೋಡೋಣ. ಮೃಗಶಿರ ಮಳೆ ಅಬ್ಬರ ತುಂಬ ಜೋರಾಗಿದೆ. ಒಂದು 3-4 ದಿನದಿಂದ ತುಂಬ ಚೆನ್ನಾಗಿ ಮಳೆ ಬರ್ತಾ ಇದೆ. ಅದರಲ್ಲೂ ನಮ್ಮ ಕೋಸ್ಟಲ್ ಬೆಲ್ಟ್ ಆಗಿರ್ತಕ್ಕಂಥ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡದಲ್ಲಿ ಭಾಳ ಚೆನ್ನಾಗಿ ಮಳೆ ಬರ್ತಾ ಇದೆ. ಇನ್ನೊಂದು ಏನಂದರೆ, ಈಗ ಉಡುಪಿಯಲ್ಲಿ, ದಕ್ಷಿಣ ಕನ್ನಡದಲ್ಲಿ ಮತ್ತು ನಮ್ಮ ಉತ್ತರ ಕನ್ನಡದಲ್ಲಿ ಕೋಸ್ಟಲ್ ತಾಲೂಕುಗಳಲ್ಲಿ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು. ಈಗ ಘಟ್ಟದ ಮೇಲಕ್ಕೆ ಮಳೆ ಹತ್ತಿದೆ. ಅದರಲ್ಲೂ ವಿಶೇಷವಾಗಿ ಮಲೆನಾಡಿನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾಯಿದೆ. ಸಿರ್ಸಿ, ಸಿದ್ದಾಪುರ ಇರ್ಬೋದು, ಸಾಗರ ಇರ್ಬೋದು, ಹಾಗೆ ಚಿಕ್ಕಮಂಗ್ಳೂರು ಬೆಲ್ಟ್ ಇರ್ಬೋದು, ಅದೇ ರೀತಿ ಹಾಸನದ ಸಕಲೇಶಪುರ ಏರಿಯಾ, ಕೊಡಗು ಅಲ್ಲೆಲ್ಲ ತುಂಬ ಮಳೆ ಆಗ್ತಾಯಿದೆ. ಇವಾಗ ನೀವೇನು ನೋಡ್ತಾ ಇದ್ದೀರಿ, ಇದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು, ಅಪ್ಪಟ ಮಲೆನಾಡಿನ ಹಳ್ಳಿ ಇದು. ಗಾಳಿ ಅಬ್ಬರ ಜೋರಿದೆ, ಮಳೆ ಕೂಡ ಜೋರಾಗಿ ಬರ್ತಾ ಇದೆ. ನಿಮಗೆ ಅಲ್ಲಿ ಕೆಳಗಡೆಗೆ ಅಘನಾಶಿನಿ ನದಿ ಇರೋದನ್ನ ನೀವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಮಳೆ ಹೇಗಿದೆ ಅಂತ. ಬನ್ನಿ ಮುಂದಕ್ಕೆ ಹೋಗೋಣ, ಹೇಗಿದೆ ಅನ್ನೋದನ್ನೆಲ್ಲ ನೋಡ್ಕೊಂಡು ಬರೋಣ. ಸಾಮಾನ್ಯವಾಗಿ ಜೂನ್ ಅಂದರೆ ಸಾಕು, ಮುಂಗಾರು ಮಾನ್ಸೂನು ಶುರುವಾಗುತ್ತೆ. ಎಂದಿನಂತೆ ಈ ಸಾರಿ ಮೇನಲ್ಲಿ ಸೈಕ್ಲೋನು ಅಥವಾ ಪ್ರೀ ಮಾನ್ಸೂನ್ ಕಾರಣದಿಂದ ಒಳ್ಳೆ ಮಳೆಯಾಗಿದೆ. ಆ ಕಾರಣದಿಂದ ನಮ್ಮ ಭಾಗದಲ್ಲಿ ಈಗಾಗಲೇ ನೀರಿನ ಮಟ್ಟ ಜಾಸ್ತಿ ಆಗಿದೆ. ನೀರಿನ ಮೂಲಗಳೆಲ್ಲ ಜೀವ ಪಡ್ಕೊಂಡಿದೆ. ನಾವಿವಾಗ ನದಿಯ ಬುಡಕ್ಕೆ ಹೋಗೋಣ. ಬನ್ನಿ, ಯಾವ ರೀತಿ ನದಿ ನೀರು ಬಂದಿದೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಅಘನಾಶಿನಿ ಆಗಲೇ ತನ್ನ ಪ್ರತಾಪವನ್ನು ಶುರು ಮಾಡಿದೆ. ಇದೇ ರೀತಿ ಮಳೆ ಬಂದರೆ ಇನ್ನೂ 1 ದಿನದಲ್ಲಿ ನಮ್ಮ ತೋಟಪಟ್ಟಿಗಳು ಮುಳುಗ್ಬೋದು. ಇಲ್ಲಿ ಏನು ತೋಟಗಳು ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ನೀರು ಬರುತ್ತೆ. ಈಗ ನದಿಯ ಮೂಲಕ್ಕೆ ನಾವು ಹೋಗ್ತಾ ಇದ್ದೀವಿ, ನದಿಯ ಬುಡಕ್ಕೆ, ನದಿಯ ಏನು ನೀರು ಹರಿಯುತ್ತಲ್ಲ ಅಲ್ಲಿಗೆ. ಬನ್ನಿ ಹೋಗೋಣ. ಅಲ್ಲಿ ನೋಡಿ, ನಿಮಗೆ ಅದು ಅಘನಾಶಿನಿ ನದಿ ಕಾಣಿಸ್ತಾ ಇರ್ಬೋದು. ಸಿರ್ಸಿ ತಾಲೂಕಿನ ಮಂಜುಗುಣಿಯಲ್ಲಿ ಹುಟ್ಟುವ ಈ ಅಘನಾಶಿನಿ ನದಿ ಅಲ್ಲಿಂದ ಒಂದು ಹರಿದು ಈಗ ನಮ್ಮೂರ ಹತ್ರಕ್ಕೆ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ತೋಟದ ಸಾಲಿನಿಂದ ಹರಿದು ಬಂದಿರೋ ನೀರು ಇಲ್ಲಿ ತನಕ ನಿಂತಿದೆ. ಹಾಗೆ ಇಲ್ಲಿ ಬನ್ನಿ, ಇಲ್ಲಿ ನದಿ ಬುಡಕ್ಕೆ ಹೋಗೋಣ. ನದಿಯ ಅಬ್ಬರ ತುಂಬ ಜೋರಾಗಿದೆ ಕಣ್ರಿ, ಒಳ್ಳೆ ನೀರು ಬಂದಿದೆ ನೋಡ್ರಿ. ಈಗಾಗಲೇ 3 ದಿನಕ್ಕೆ ಇಷ್ಟು ಬಂದಿದೆ ಅಂತಂದರೆ, ಇನ್ನು 1 ದಿನಕ್ಕೆ ಇಲ್ಲೆಲ್ಲ ಬರುತ್ತೆ ಮೇಲೆ ನೀರು, ನುಗ್ಗುತ್ತಿದೆ. ಇದು ಖಂಡಿತ ಮೇಲ್ಗಡೆ ಬರುತ್ತೆ. ನಾನು ನೋಡಿ, ನದಿಯಲ್ಲಿ ಆಲ್ಮೋಸ್ಟ್ ಇಲ್ಲಿ ಇದ್ದೀನಿ, ಇನ್ನು ಬರುತ್ತೆ ನೀರು, ತುಂಬ ಬರೋ ಸಾಧ್ಯತೆ ಕೂಡ ಇದೆ. ಗೆಳೆಯರಿಗೆಲ್ಲ ನಮಸ್ಕಾರ. ಹಿಂದೆ ನಮ್ಮ ಹಿರಿಯರೆಲ್ಲ ಹೇಳೋರು,
ನದಿ ನೀರು ಬಂತು ಅಂದರೆ ಮೊದಲ ಕೆಲವು ದಿನಗಳ ಕಾಲ ಕಸ, ಮರ ಗಿಡ, ದರ್ಕು ಇತ್ಯಾದಿ ಎಲ್ಲ ತೇಲ್ಸ್ಕೊಂಡು ಹೋಗುತ್ತೆ ಅಂತ. ಆದರೆ ಇವಾಗ ನಾನು ನೋಡ್ತಾ ಇದ್ದಂಗೆ ನದಿಯಲ್ಲಿ ಪ್ಲಾಸ್ಟಿಕ್ಗಳು ಕೊಚ್ಕೊಂಡು ಹೋಗೋದು ಕಾಣಿಸ್ತಾ ಇದೆ ನನಗೆ. ಇದು ಬಹಳ ದುರಂತದ ಸಂಗತಿ, ಬಹಳ ಬೇಜಾರಿನ ಸಂಗತಿ. ಬದಲಾದ ಕಾಲಘಟ್ಟ ಹೇಗೆ ನಮ್ಮ ಜನಜೀವನವನ್ನು ಬದಲಾಯಿಸುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಿಂದೆ ಮರಗಿಡಗಳು ಎಲ್ಲ ತೇಲ್ಕೊಂಡು ಹೋಗ್ತಾ ಇದ್ದಂತಹ ಜಾಗದಲ್ಲಿ ಪ್ಲಾಸ್ಟಿಕ್ಗಳು ತೇಲ್ಕೊಂಡು ಹೋಗ್ತಾ ಇದೆ ಅನ್ನೋದು ತುಂಬ ಬೇಜಾರಿನ ಸಂಗತಿ. ನೀವು ಇಲ್ಲೇ ನೋಡ್ಬೋದು, ಇಲ್ಲೆಲ್ಲ ಎಷ್ಟು ಪ್ಲಾಸ್ಟಿಕ್ ನಿಂತ್ಕೊಂಡಿದೆ ನೋಡಿ. ಇಲ್ಲೆಲ್ಲ ಈಗ ಮಳೆ ಜಾಸ್ತಿ ಆಯಿತು ಅಂತಂದರೆ ಈ ಪ್ಲಾಸ್ಟಿಕ್ ಎಲ್ಲ ನೇರ ನದಿಯ ಒಡ್ಲು ಸೇರಿ ಅಲ್ಲಿಂದ ಸಮುದ್ರಕ್ಕೆ ಹೋಗುತ್ತೆ. ಅಲ್ಲಿನ ಜಲಚರಗಳು ಪಾಪ ಇದನ್ನು ತಿಂದು ಅಥವಾ ಇದು ಸಿಕ್ಕಾಕ್ಕೊಂಡು ಅವು ಜೀವ ಬಿಡುತ್ತೆ. ತುಂಬ ಬೇಜಾರಿನ ಸಂಗತಿ. ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಕಡಿಮೆ ಮಾಡೋಕ್ಕೆ ಟ್ರೈ ಮಾಡೋಣ. ಮತ್ತು ಪ್ಲಾಸ್ಟಿಕ್ಕನ್ನು ಎಲ್ಲೆಂದ್ರಲ್ಲಿ ಬಿಸಾಡೋದು, ನದಿಗೆ ಹಾಕೋದು ಇತ್ಯಾದಿಗಳನ್ನ ಕಡಿಮೆ ಮಾಡೋಣ. ಸಾಧ್ಯ ಆದಷ್ಟು ನಮ್ಮ ದಿನಕ್ಕೆ ಅಥವಾ ನಮ್ಮ ವಾರಕ್ಕೆ ಒಂದು ಪ್ಲಾಸ್ಟಿಕ್ಕು ನಮ್ಮಿಂದ ಕಡಿಮೆ ಬಳಕೆ ಆಗಲಿ ಅನ್ನೋ ಒಂದು, ದಿನಕ್ಕೆ ಒಂದು ಅಥವಾ ವಾರಕ್ಕೊಂದು ಪ್ಲಾಸ್ಟಿಕ್ಕು ಕಡಿಮೆ ಬಳಕೆ ಆಗಲಿ ಅನ್ನೋ ಒಂದು ಛಲಪಟ್ಟು ನಾವು ಕಡಿಮೆ ಪ್ಲಾಸ್ಟಿಕ್ಕನ್ನ ಯೂಸ್ ಮಾಡೋವತ್ತ ಗಮನ ಹರಿಸಿದರೆ ಒಳ್ಳೆಯದು. ನೋಡೋಣ. ಈಗ ನಾವು ನೋಡ್ತಾ ಇದ್ದಂತೆ ಇಲ್ಲಿ ನೀರಿನ ಮಟ್ಟ ಸ್ವಲ್ಪ ಜಾಸ್ತಿ ಆಯಿತು ನೋಡಿ. ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ನೀರು ಬರ್ತಾ ಇದೆ ಅಂತ. ಗೆಳೆಯರೆ, ಮಳೆ, ನದಿ, ಪ್ರವಾಹ ಇತ್ಯಾದಿ ಅಂದ್ಕೊಳ್ಳೆ ನಮ್ಮ ಸ್ಥಳೀಯವಾಗಿ ಭಾಳಷ್ಟು ಸಂಪ್ರದಾಯಗಳು, ಆಚರಣೆಗಳನ್ನೆಲ್ಲ ಮಾಡ್ತಾರೆ. ನಮ್ಮ ಭಾಗದಲ್ಲಿ ಹೀಗೆ ಮಳೆ ಬಂತು ಅಂದ ತಕ್ಷಣ ಅಥವಾ ನದಿ ನೀರು ಉಕ್ಕಿ ಬಂತು ಅಂದ ತಕ್ಷಣ ನದಿ ನೀರಿಗೆ ಅರಿಶಿನ ಕುಂಕುಮವನ್ನು ಹಾಕಿ ಬಾಗಿನವನ್ನು ಕೊಡುವಂತಹ ಸಂಪ್ರದಾಯ ಇದೆ. ನಿಮ್ಮ ಭಾಗದಲ್ಲಿ ಯಾವ ರೀತಿ ಸಂಪ್ರದಾಯ ಇದೆ ಅನ್ನೋದನ್ನ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಹಾಗೆ ಇನ್ನೊಂದು ನಾನು ಗಮನಿಸಿದ ಹಾಗೆ ನಮ್ಮ ಭಾಗದಲ್ಲಿ ಹೀಗೆ ಅರಿಶಿನ ಕುಂಕುಮ ಹಾಕಿ ಏನು ಬಾಗಿನವನ್ನು ಕೊಡ್ತಾರಲ್ಲ, ಕೊಟ್ಟ ನಂತರ ನದಿಯ ನೀರಿನ ಪ್ರವಾಹ ಇಳಿದು ಹೋಗುವಂಥ ಅಥವಾ ಇಳಿದು ಹೋದಂತಹ ನಿದರ್ಶನಗಳಿದೆ. ಇದು ಕಾಕತಾಳೀಯವ ಅಥವಾ ಒಂದು ಅಬ್ಬರ ನಿಂತು ನೀರು ಇಳಿದು ಹೋಗುವ ಪರಿಯ ಅಂತ ಗೊತ್ತಿಲ್ಲ. ನಿಮಗೆ ಈ ರೀತಿ ಅನುಭವ ಆಗಿದ್ದರೆ ಅದನ್ನ ಕಮೆಂಟ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ. ಹಾಗೆ ಅಘನಾಶಿನಿ ನದಿಯಲ್ಲಿ ಸದ್ಯಕ್ಕೆ ನೀರಿನ ಮಟ್ಟ ಏರ್ತಾ ಇದೆ. ಸೊ ಘಟ್ಟದ ಕೆಳಗೆ ಇರುವಂತಹ ಕುಮಟಾ ಭಾಗದವರು ಏನು ಇರ್ಬೋದು, ಅಥವಾ ಈ ನದಿ ನೀರೇನು ಕುಮಟಾ ಮುಟ್ಟುತ್ತಲ್ಲ, ಸೊ ಕುಮಟಾ ಭಾಗದವರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ನದಿ ನೀರು ಏರ್ತಾ ಇರೋ ಕಾರಣ ಇನ್ನಷ್ಟು ಅಲ್ಲಿ ಹಾವಳಿ ಆಗ್ಬೋದು ಕುಮಟಾ, ಅಘನಾಶಿನಿ ಭಾಗದ ಜನರು. ಹಾಗೆ ಉಂಚಳ್ಳಿ ಫಾಲ್ಸು ಮುಂತಾದಲ್ಲಿ ನೀರು ತುಂಬ ಜಾಸ್ತಿ ಆಗಿದೆಯಂತೆ. ಸೊ ಹೋಗುವಾಗ ಪ್ರವಾಸಿಗರಲ್ಲೆಲ್ಲ ಹೋಗ್ತಾರೆ ಅಂತಾದರೆ ಎಚ್ಚರಿಕೆ. ಯಾಕೆಂದರೆ ಮಳೆ ತುಂಬ ಆಗ್ತಾಯಿದೆ, ಗಾಳಿ ತುಂಬ ಇದೆ, ಭೂಕುಸಿತ ಇದೆ, ಕರೆಂಟ್ ಇಲ್ಲ. ಹುಷಾರಾಗಿರಿ ಅಷ್ಟೇ. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಜೀವ ಅಮೂಲ್ಯವಾದದ್ದು. ಅದನ್ನ ಆದಷ್ಟು ನಿಮ್ಮ ಹುಚ್ಚಾಟಗಳಿಗೆ ಜೀವವನ್ನು ಬಲಿ ಕೊಡಬೇಡಿ. ಹುಷಾರಾಗಿರಿ. ಇದು ಸದ್ಯದ ನದಿ ಮತ್ತು ಮಳೆಯ ಅಪ್ಡೇಟು. ಟೈಮ್ ಟು ಟೈಮ್ ನಾನು ಮಳೆ ಹಾಗೂ ನದಿ ಅಪ್ಡೇಟ್ ನಿಮಗೆ ಕೊಡ್ತೀನಿ. ಇದು ಮೃಗಶಿರ ಮಳೆ ನಕ್ಷತ್ರ. ಮೃಗಶಿರ ಮಳೆ ಆಲ್ಮೋಸ್ಟ್ ಮೊದಲ ಮಳೆ ಅಂತ ಹೇಳ್ತಾರೆ. ಮೊದಲ ಮಳೆಗೆ ನದಿ ನೀರು ತುಂಬ ಬಂದಿದೆ. ನದಿಯಲ್ಲಿ ನಿಮಗೆ ಮರ, ಕುಂಟೆ, ಒಣಗಿರೋಂತಹ ಮರಗಳು, ಅವುಗಳ ರೆಂಬೆ ಕೊಂಬೆಗಳು, ತೆಂಗಿನಕಾಯಿ, ತೆಂಗಿನ ಗರಿಗಳು ಇವೆಲ್ಲ ತೇಲ್ಕೊಂಡು ಹೋಗ್ತಾ ಇದೆ. ಕಸ ಕಪ್ಪುಗಳು ತುಂಬ ತೇಲಿ ಹೋಗ್ತಾ ಇದೆ. ಸೊ ನದಿಯ ನೀರಿನ ಮಟ್ಟ ತುಂಬ ಜಾಸ್ತಿ ಇದೆ. ಸೊ ಈ ಸಾರಿ ಬಹಳ ಅಂದರೆ ಬಹುಶಃ ಜೂನ್ ತಿಂಗಳಲ್ಲೇ ಪ್ರವಾಹವನ್ನು ನಾವು ಕಣ್ತುಂಬ್ಕೊಳ್ಬೋದೇನೋ ಅಂತ ಅನಿಸುತ್ತೆ.
ಇಲ್ಲೆಲ್ಲ ನಿಮಗೆ ಬೇಸಿಗೆಯ ಒಂದು ಚಿತ್ರವನ್ನು ಕೂಡ ತೋರಿಸ್ತೀನಿ. ನದಿ ಎಷ್ಟು ಈಗ ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದಾಗಿತ್ತು ನದಿ ನೀರು, ಮತ್ತು ಇವಾಗ ಅದರ ಅಬ್ಬರ ಹೇಗಿದೆ ಅಂತ. ಇನ್ನೂ ಜಾಸ್ತಿ ಬರುತ್ತೆ. ನೀವು ಅಲ್ಲಿ ನೋಡ್ತಾ ಇರ್ಬೋದು, ಒಂದು ತೆಂಗಿನಕಾಯಿ ತೇಲ್ಕೊಂಡು ಹೋಗ್ತಾ ಇದೆ ನೋಡಿ. ಕೆಂಪು ಕೆನ್ನೀರು ಬರ್ತಾ ಇದೆ, ಇನ್ನೂ ಜಾಸ್ತಿ ಆಗುತ್ತೆ. ಎಲ್ಲರೂ ಹುಷಾರಾಗಿರೋಣ, ಎಚ್ಚರಿಕೆಯಿಂದ ಇರೋಣ. ಇಲ್ಲೆಲ್ಲ ಕಾಲ್ಬುಡದಲ್ಲೆಲ್ಲ ಬಂದಿದೆ ನೀರು. ಸೊ ಮಳೆಯ ಇನ್ನಷ್ಟು ಅಪ್ಡೇಟ್ಗಳನ್ನ ನಾನು ಆಗಾಗ ಕೊಡ್ತಾ ಇರ್ತೀನಿ. ಇದು ನೋಡಿ ಗೆಳೆಯರೇ, ಇದಾಗಿತ್ತು ಮಳೆಯ ಒಂದು ಕಿರು ವಿಡಿಯೋ. ನಮ್ಮೂರಲ್ಲಿ ಅಘನಾಶಿನಿ ನದಿ ಇವತ್ತಿನ ಮಟ್ಟ ಹೇಗಿದೆ, ಮತ್ತು ನದಿ ನೀರು ಎಷ್ಟು ಮಟ್ಟ ಬಂದಿದೆ, ಮಳೆ ಹೇಗೆ ಹೋಯ್ತಾ ಇದೆ ಇತ್ಯಾದಿಗಳನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಗೆಳೆಯರ ಜೊತೆ ಹಂಚ್ಕೊಳ್ಳಿ, ಹಾಗೆ ಎಲ್ರಿಗೂ ಶೇರ್ ಮಾಡೋಕ್ಕೆ ಮರಿಬೇಡಿ. ಕಮೆಂಟ್ ಮಾಡ್ಬೋದು. ಇನ್ನಷ್ಟು ಹೊಸ ವೀಡಿಯೋಗಳೊಂದಿಗೆ, ಹೊಸ ಅಪ್ಡೇಟ್ಗಳೊಂದಿಗೆ ನಿಮ್ಮ ಎದುರು ಬರ್ತೀನಿ. ಅಲ್ಲಿವರೆಗೆ ಧನ್ಯವಾದ. ಬಾಯ್ ಬಾಯ್. ಹುಷಾರಾಗಿರಿ, ನಗ್ತಾಯಿರಿ, ನಗಿಸ್ತಾಯಿರಿ, ಖುಷಿಯಾಗಿರಿ.